ಆರಂಭಿಕ ಮೊದಲ ಓವರಿಗಾಗಿ ಅಕ್ಷಯ್ ಮೊದಲ ಚೆಂಡು ರಿವರ್ಸ್ ಶಾಟ್ ಮುಖಾಂತರ ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ರು ಪ್ರಸಿದ್ಧಾಚಾರ್ಯ. ಬಹಳಷ್ಟೊಂದು ಉತ್ತಮ ರೀತಿಯ ಬಿರುಸಿನ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟಗಳು. ಶಿವಣ್ಯ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ರಾಜ್ಯದ ಹಲವಾರು ಆಟಗಾರರು ಈ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ ಐಕಾನ್ ರೂಪದಲ್ಲಿ. ಆ ಮುಖಾಂತರ ಮತ್ತೆ ಇವಾಗ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಅಕ್ಷಯ್ ಎರಡನೇ ಚೆಂಡು ಮತ್ತೆ ಹೊರ ತಿರುವಾಗಿ ಸಾಗ್ತಾ ಇದೆ. ವೈಡ್ ಬಾಲ್ ಎಂಬ ಸೂಚನೆ ಕೂಡ ರವಾನೆ ಆಗಿತ್ತು. ಇತರ ಓಟಗಳು ಬರ್ತಾ ಇದೆ. ಆ ಮುಖಾಂತರ ತಂಡ ಮತ್ತೆ 5 ಓಟಗಳು. ಪ್ರಾರಂಭಿಕ ನೆಲೆಯಲ್ಲಿ ಒಂದು ಬಿರುಸಿನ ಆರಂಭವನ್ನ ಕಾಣಬಲ್ಲಂತ ಪ್ರಯತ್ನಗಳು ಕೂಡ. ಮತ್ತೆ ಅಕ್ಷಯ್ ಸುಂದರತೆ ಒಂದು ವಿಶಿಷ್ಟ ಹೊಡೆತಕ್ಕೆ ಬರ ಹೋಗಬಲ್ಲಂತ ಪ್ರಯತ್ನಗಳು ಕೂಡ ಪ್ರಸಿದ್ಧಾಚಾರ್ಯ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಆರಂಭಿಕ ದಿನಗಳಲ್ಲಿ 30 ಗಜಗಳ ಪಂದ್ಯಾಕೂಟಕ್ಕೆ ಎಂಟ್ರಿಯನ್ನು ಪಡ್ಕೊಂಡಂತ ಆಟಗಾರ. ಇವತ್ತು ಕರ್ನಾಟಕ ರಾಜ್ಯದ ಸುತ್ತಗಲ್ಲಕ್ಕೂ ಒಂದು ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥ ಆಟಗಾರ ಕೂಡ ಪ್ರಸಿದ್ಧಾಚಾರ್ಯ. ಮತ್ತೆ ಅಕ್ಷಯ್ ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು. ಸುಂದರತೆ ಒಂದು ಕ್ಷೇತ್ರಕ್ಷಣೆ ಕೂಡ ಪಡುಕೆರೆ ಪ್ರಶಾಂತ ಮತ್ತರು ಯಶಸ್ವಿ ಆಟಗಾರ ಕೂಡ. ಮಲ್ಪೆ ಮಾದರಿಯ ಪಂದ್ಯಾಕೂಟ ಆರಂಭ ಕಂಡ ನಂತರ ಶ್ರೀ ಪ್ರಗತಿಯ ಜನಪ್ರಿಯತೆಯ ಹಾದಿಯನ್ನು ಕಂಡಂತ ಅಕ್ಷಯ್ ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿದಂತ ಆಟಗಾರ ಕೂಡ. ಆರಂಭಿಕ ಮೊದಲ ಪವರ್ ಪ್ಲೇ ಹಂತದಲ್ಲಿ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕರ್ ನಲ್ಲಿ ಆಶೀಶ್ ಅಲೆವರು ಮತ್ತರು ಬಿರುಸಿನ ಆಟಗಾರ. ಆ ಮುಖಾಂತರ 3 ಎಸೆತ ಮುಕ್ತಾಯ ಕಂಡಿತು. ಮತ್ತೆ 4ನೇ ಬಾರಿ ಅಕ್ಷಯ್. ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಸುಂದರತೆ ಒಂದು ಕ್ಷೇತ್ರಾಕ್ಷಣೆ ಕೂಡ ಹರ್ಷಿತ್. ಆ ನಡುವೆ ಒಂದೋಟದ ಸೇರ್ಪಡೆ ಪಡ್ಕೊಂಡ್ರು. ಪ್ರಾರಂಭಿಕ ಒಂದು ಬಿರುಸಿನ ಆರಂಭವನ್ನ ಕಾಣಬಲ್ಲಂತ ಪ್ರಯತ್ನಗಳು ಕೂಡ ಶಿವನ್ಯ ತಂಡ ಮಾಡ್ತಾ ಇದ್ದಾರೆ. ಪ್ರಸಿದ್ಧಾಚಾರ್ಯ ಮತ್ತು ಆಶೀಶ್ ಅಲೆವೂರು. ಆ ಮುಖಾಂತರ 4 ಎಸೆತ ಮುಕ್ತಾಯ ಕಂಡಿತು. ಮತ್ತೆ 5ನೇ ಬಾರಿ ಸ್ಲೋವರ್ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಒಂದು ಪ್ರಯತ್ನ ದಾಂಡುಗಾರ ಪ್ರಸಿದ್ಧಾಚಾರ್ಯ ಮಾಡಿದ್ರು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಕೂಡ. ಅಂತಿಮ ಚೆಂಡು ಮೊದಲ ಪವರ್ ಪ್ಲೇ ಹಂತದಲ್ಲಿ. ಸುಂದರತೆ ಹೊಡೆತ ಸ್ಲೋವರ್ ಚೆಂಡು. ಆ ಮುಖಾಂತರ ಮತ್ತೆ 1 ಓಟ. 2ನೇ ಓಟ ಕೂಡ ಸುಲಭ ಸುರಕ್ಷಿತವಾಗಿ ಪಡ್ಕೊಂಡ್ರು. ಆರಂಭಿಕ ಮೊದಲ ಓವರ್ ಸಮಾಪ್ತಿಯನ್ನು ಕಂಡಿತ್ತು. ತಂಡ ಮತ್ತೆ 9 ಓಟಗಳು. 9 ಫಾರ್ ನೋ ಲಾಸ್. ಎರಡನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನಗಳು ಮುಂದುವರಿಕೆ ಆಗ್ತಾ ಇದೆ. ಮಾರುತಿ ಪಡುಕೆರೆಯ ತಂಡ ಮಲ್ಪೆ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಂತ ಒಂದು ತಂಡ ಕೂಡ. ಹಲವಾರು ಪ್ರಶಸ್ತಿಯನ್ನು ಜಯಿಸಿದಂತ ತಂಡ. ಇವಾಗ KFK ಟ್ರೋಫಿಯನ್ನು ಆಡ್ತಾ ಇದ್ದಾರೆ ಶಿವಣ್ಯ ವಿರುದ್ಧವಾಗಿ. ಎರಡನೇ ಓವರಿಗಾಗಿ ಹರ್ಷಿತ್ ಮತ್ತೋರ್ವ ಯಶಸ್ವಿ ಆಲ್ರೌಂಡರ್ ಆಟಗಾರ ಕೂಡ.
ಅತಿ ದೊಡ್ಡ ಮಟ್ಟದ ಒಂದು ದಾಖಲೆಯ ಪಂದ್ಯ ಕೂಡ ನಡೆಸ್ತಾ ಇದ್ದಾರೆ KFK ಟ್ರೋಫಿಗಾಗಿ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಆಶೀಶ್ ಅಲೆವರು, ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು, ಸುಂದರತೆ ಎಸೆತ, ಕ್ಲೋಸ್ ಆಗಿ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ ಮಧು ಪಡುಕೆರೆ. ಆ ಮುಖಾಂತರ ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ ಕೂಡ. ಅನುಭವಿ ಆಟಗಾರರನ್ನ ನೆಚ್ಚಿಕೊಂಡಿರ್ತಕ್ಕಂಥ ತಂಡ ಮಾರುತಿ ಪಡುಕೆರೆ. ಹರ್ಷಿತ್, ಅಕ್ಷಯ್, ಅಶ್ವಥ್, ಪ್ರಶಾಂತ್, ರಾಕೇಶ್, ಮಧು, ತರುಣ್, ಅನ್ವಿತ್, ಚೈತು, ಅಸ್ತಿಕ್, ಪೃಥ್ವಿ, ಈ ರೀತಿಯ ಪ್ರಬಲ ಆಟಗಾರರನ್ನು ಹೊಂದಿಕೊಂಡಿರ್ತಕ್ಕಂಥ ಮಾರುತಿ ಪಡುಕೆರೆ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದೇ ಬರುವಂತ ಮಾರ್ಚ್ 1 ಮತ್ತು 2 ಮಲ್ಪೆ ಮಾದರಿಯ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮಾರುತಿ ಸ್ಪೋರ್ಟ್ಸ್ ಅಂಡ್ ಕ್ಲಬ್ ಪಡುಕೆರೆ ಆಶ್ರಯದಲ್ಲಿ. ಬಹಳಷ್ಟು ತಮರದ ಹೊಡೆತ, ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟಗಳು. ಪ್ರಸಿದ್ಧಾಚಾರ್ಯ ಎರಡನೆಯ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ತಂಡ ಮೊತ್ತ 14. ನಾಲ್ಕನೇ ಚೆಂಡು ಅಡ್ಡ ಹೊಡೆತ ಪ್ರಸಿದ್ಧಾಚಾರ್ಯ. ಈ ಹಂತದಲ್ಲಿ ಮತ್ತೊಂದು ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು ಶಿವಣ್ಯ ಪರವಾಗಿ. ಟೆನ್ನಿಸ್ ಬಾಲಿನ ಬಹಳಷ್ಟು ಜನಪ್ರಿಯ ಆಟಗಾರರನ್ನು ಹೊಂದಿಕೊಂಡಿರ್ತಕ್ಕಂಥ ಶಿವಣ್ಯ ಇಲ್ಲಿ ಮಾರುತಿ ಪಡುಕೆರೆ ತಂಡವನ್ನು ಎದುರಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಒಂದು ಬಿರುಸಿನ ಒಂದು ಆರಂಭವನ್ನ ಕಾಣ್ತಾ ಇದೆ ಕೂಡ. ತಂಡ ಮೊತ್ತ 18 ಓಟಗಳು. ಅಂತಿಮ 2 ಸೆತ, ಲಾಸ್ಟ್ ಬಾಲ್. ಮತ್ತೆ ಹರ್ಷಿತ್ 5ನೇ ಬಾರಿ. ಸುಂದರತೆ ಎಸೆತ, ತೀರಾ ಕ್ಲೋಸ್ ಆಗಿತ್ತು. ರಿವರ್ಸ್ ಶಾಟ್ ದಾಖಲಿಸುವಂತ ಒಂದು ಪ್ರಯತ್ನ ಪ್ರಸಿದ್ಧಾಚಾರ್ಯ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಉತ್ತಮ ಹೊಡೆತ, ನಡುವೆ ರನ್ಔಟ್ ಅವಕಾಶವಿತ್ತು. ಡೈರೆಕ್ಟ್ ಹಿಟ್ ಅನ್ನ ಮಾಡಿದ್ರು. ಮತ್ತೆ ರಿಸ್ಕಿ ಸಿಂಗಲ್. 1 ಓಟದ ಸೇರ್ಪಡೆ ಮುಖಾಂತರ 2ನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 19 ಓಟಗಳು. 19 ಫಾರ್ ನೋ ಲಾಸ್. ಯಾವುದೇ ಒಂದು ಆಘಾತವಿಲ್ಲದ ಜೊತೆ ಆಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಕ್ರೀಡಾ ಪ್ರೇಕ್ಷಕರಿಗೆ, ಕ್ರೀಡಾ ಆಟಗಾರರಿಗೆ ತಂಪು ಪಾನೀಯ, ಕೂಲ್ ಡ್ರಿಂಕ್ಸಿನ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಮುಖಾಂತರ ಮತ್ತೆ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ ಕೂಡ. 3ನೇ ಓವರಿಗಾಗಿ ಹೊಸ ಬೌಲರ್ ಅಂಕಣಕ್ಕೆ ಬರ್ತಾ ಇದ್ದಾರೆ ಕೂಡ. ಮೂರನೇ ಓವರಿಗಾಗಿ ಹೊಸ ಬೌಲರ್ ಅಕ್ಷಯ್. ಕಳೆದ ವಾರಾಂತದಲ್ಲಿ ಆಟೋ ಟ್ರೋಫಿಯ ಪಂದ್ಯಾಕೂಟದಲ್ಲಿ ರಥಬೀದಿಯ ಪರವಾಗಿ ಪಂದ್ಯಾಟವನ್ನು ಆಡಿದಂತ ಆಟಗಾರ ಇವಾಗ ಮಾರುತಿ ಪಡುಕೆರೆ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಜಯ್ ಕ್ರಿಕೆಟ್ ತೊಟ್ಟಮಿನ ಕಾಯಂ ಆಟಗಾರ ಕೂಡ. ಆ ನಡುವೆ ಮತ್ತೆ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ 3ನೇ ಓವರ್ನಲ್ಲಿ.
ಮೊದಲ ಚೆಂಡು ಬಹಳಷ್ಟು ಉತ್ತಮ ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ದಾರೆ. ಅಶ್ವಥ್ ಕ್ಷೇತ್ರರಕ್ಷಣೆ ದಾಖಲಿಸಿದ್ದಾರೆ. ಮತ್ತೆ ಒಂದು ಓಟ ಸೇರ್ಪಡೆ ಆಗ್ತಾ ಇದೆ. ಚಾಲ್ತಿಯ ಮೂರನೇ ಓವರ್ ನಲ್ಲಿ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ ಕೂಡ. ಆ ಮುಖಾಂತರ ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಶಿವಣ್ಯ ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೂರನೆಯ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಆಶೀಶ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಸಾಗ್ತಾ ಇದೆ ಕೂಡ. ಮತ್ತೆ ಅಕ್ಷಯ್ ನಾಲ್ಕನೇ ಬಾರಿ ನೆಗೆತದ ಚೆಂಡು, ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಲಾಂಗ್ ಆನ್ ನಲ್ಲಿ ಕೇವಲ ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರು. ರಾಕೇಶ ಒಂದು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ನಡೆಸಿದ್ದಾರೆ. ಅಂತಿಮ 2 ಚೆಂಡು. ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಕೂಡ. ಚಾಲ್ತಿಯ ಮೂರನೇ ಓವರ್ ನಲ್ಲಿ ಮತ್ತೆ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ. ಕೊನೆ ಒಂದೇ ಸೆತ, ಕೊನೆಯ ಚೆಂಡಿಗಾಗಿ ಬಹಳಷ್ಟು ಒಂದು ಉತ್ತಮ ಹೊಡೆತ, ಕ್ಯಾಚ್ ಆಗುವಂತ ಒಂದು ಸಾಧ್ಯತೆ. ಆ ನಡುವೆ ಸುಲಭದ ಕ್ಯಾಚ್ ಇವಾಗ ಎಡವಿಕೆಯನ್ನು ಮಾಡಿಕೊಟ್ರು. ಆ ಮುಖಾಂತರವಾಗಿ 2 ಓಟಗಳು. ಮೂರನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ ತಂಡ. ಮೊತ್ತ 23 ಓಟಗಳು. 23 ಫಾರ್ ನೋ ಲಾಸ್. ನಾಲ್ಕನೇ ಓವರಿಗಾಗಿ ಹೊಸ ಬೌಲರ್ ಹರ್ಷಿತ್. ಆರಂಭಿಕ ಹಂತದಲ್ಲಿ ಪ್ರಸಿದ್ಧ ಆಚಾರ್ಯ ಜೀವದಾನ ಪಡ್ಕೊಂಡ್ರು. ಆ ಜೀವದಾನ ವರದಾನ ಆಗುತ್ತಂತ ನೋಡಬೇಕಾಗಿದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆಶೀಶ್ ಅಲೆವರು ಸ್ಟ್ರೈಕ್ ಆಟಗಾರ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಕೆಲವೊಂದು ಅಂಪೈರ್ಸ್ ಗಳು ಕ್ರಿಕೆಟ್ ಇಂದ ದೂರ ಸರಿತಾ ಇದ್ದಾರೆ. ಮತ್ತೆ ಹರ್ಷಿತ್
ಸುಂದರತೆ ಎಸೆತ ಸ್ಲೋ ಡೆಲವರಿ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಕಮ್ಮಣ್ಣಿನ ಪರಿಸರದಲ್ಲಿ ಒಂದು ಐತಿಹಾಸಿಕ ದಾಖಲೆ ಪಂದ್ಯಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕಮ್ಮಣ್ಣು ಫ್ರೆಂಡ್ಸ್, ಕಮ್ಮಣ್ಣಿನ ತಂಡ. ಈ ಹಿಂದೆ 80ರ ಒಂದು ದಶಕದಲ್ಲಿ ಬಹಳಷ್ಟು ಆಟಗಾರರು ಒಂದು ಉತ್ತಮ ರೀತಿಯ ರಾಜ್ಯ ಮಟ್ಟದ ಒಂದು ಪಂದ್ಯಕೂಟವನ್ನು ಆಡುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಒಂದು ತಂಡ ಕೂಡ. ಆ ಮುಖಾಂತರ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೆ ಇವಾಗ ಕ್ಷೇತ್ರಕ್ಷಣೆ ಎಡವಿಕೆಯನ್ನು ಮಾಡಿದ್ರು. ಆ ನಡುವೆ ಎರಡು ಓಟಗಳು. ಆರಂಭಿಕ ಒಂದು ಬಿರುಸಿನ ಒಂದು ಆರಂಭವನ್ನು ಪಡ್ಕೊಂಡಂತ ಶಿವಣ್ಯ, ಅದೇ ರೀತಿಯ ಒಂದು ಆಟವೇ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಆ ಮುಖಾಂತರ ಮತ್ತೆ ಇವಾಗ ಹರ್ಷಿತ್ ಮೂರೇ ಸತ ಮುಕ್ತಾಯ ಕಂಡಿತು. 4ನೇ ಬಾರಿ ಮತ್ತೆ ಹರ್ಷಿತ್. ಸುಂದರತೆ ಹೊಡೆತ ತನ್ಮೂಲಕ ಚೆಂಡು ಫೈನ್ ಲೆಗ್ ನತ್ತ ಸಾಗ್ತಾ ಇದೆ. ಅನ್ವಿತ್ ಪಡುಕರೆ ಸುಂದರತೆ ಒಂದು ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. 2 ಓಟ, 3ನೇ ಓಟ ಕೂಡ ಸುಲಭ ಸುರಕ್ಷಿತವಾಗಿ 3 ಓಟವನ್ನು ದಾಖಲಿಸಿದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ 2 ಮಂದಿ ಆಟಗಾರರು ಆಶೀಶ್ ಅಲೆವೂರು ಮತ್ತು ಲೆಫ್ಟಿ ಪ್ರಸಿದ್ಧಾಚಾರ್ಯ. ಅಂತಿಮ 2 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹಂಪೇರ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳಷ್ಟು ತವರದ ಹೊಡೆತ ತನ್ಮೂಲಕ ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ ಪ್ರಸಿದ್ಧ ಶಿವಣ್ಯ. 4ನೇ ಭರ್ಜರಿ ಬೌಂಡರಿ ದಾಖಲಿಸಿದ್ದಾರೆ. ಕೊನೆ ಒಂದೇ ಸತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 5ನೇ ಚೆಂಡಿಗೆ ಭರ್ಜರಿ 4ನೇ ಬೌಂಡರಿ ದಾಖಲಿಸಿದಂತ ಲೆಫ್ಟಿ ಪ್ರಸಿದ್ಧ. ಆ ಮುಖಾಂತರ ಅಂತಿಮ ಚೆಂಡು ಮತ್ತೆ ಹರ್ಷಿತ್ ಮಾರುತಿ ಪಡುಕೆರೆಯ ಪರವಾಗಿ ಪ್ರಾರಂಭಿಕ ಹಂತದಲ್ಲಿ ಬಿರುಸಿನ ಆರಂಭವನ್ನ ಪಡ್ಕೊಳ್ತಾ ಇದೆ ಕೂಡ. ಸುಂದರತೆ ಹೊಡೆತ, ವಿಶಿಷ್ಟ ಶೈಲಿ ಆಟ, ತನ್ಮೂಲಕ ಚೆಂಡು ಲಾಂಗ್ ಲೆಗ್ ನತ್ತ ಸಾಗ್ತಾ ಇದೆ. ಆ ನಡುವೆ 2 ಓಟ 3 ಓಟ ದಾಖಲಿಸುವಂತ ಪ್ರಯತ್ನಗಳನ್ನು ಎಡವಿಕೆಯನ್ನು ಮಾಡಿದ್ರು. ಅನಾವಶ್ಯಕ ರನ್ಔಟ್ ಆಘಾತ. ಆಶೀಶ್ ಅಲೆವೂರು ಮೊದಲ ಆಘಾತವನ್ನು ಕಂಡ್ರು.
4 ಓಟಗಳು 34 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಒಂದು ಆಘಾತದ ನಡುವೆ ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಶಿವಣ್ಯ. ಅಂತಿಮ 12 ಚೆಂಡು ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. 5ನೇ ಓವರಿಗಾಗಿ ಪೃಥ್ವಿ ಹೊಸ ಆಟಗಾರ ಕಾರ್ತಿಕ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಹೊಡೆತ ಮೂಲಕ ಸುಂದರತೆ ಒಂದು ಕ್ಯಾಚ್. ಐದನೇ ಓವರ್ ಚಾಲ್ತಿಯಲ್ಲಿ ಪೃಥ್ವಿ ಮೊದಲ ಎಸೆತದಲ್ಲಿ ವಿಕೆಟ್ ಅನ್ನ ಪ್ರಸಿದ್ಧ ಆಚಾರ್ಯನ ಪಡ್ಕೊಂಡ್ರು. ಆ ನಡುವೆ 2ನೇ ಚೆಂಡಿಗಾಗಿ ಮಲ್ಪೆ ಪರಿಸರದ ಬಹಳಷ್ಟು ಜನಪ್ರಿಯ ಅನುಭವಿ ಆಟಗಾರ ಕೂಡ ಪೃಥ್ವಿ. ಹೊಸ ಆಟಗಾರ ವಿಕಿ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ದಾರೆ. ಎಕ್ಸ್ಟ್ರಾ ಕವರ್ಸ್ನಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ ಕೂಡ ಮತ್ತೆ 2 ಓಟ ಸೇರ್ಪಡೆ ಪಡ್ಕೊಂಡ್ರು. ಮಾರುತಿ ಪಡುಕೆರೆಯ ತಂಡ ಶಿವಣ್ಯ ತಂಡವನ್ನು ಎದುರಿಸ್ತಾ ಇದ್ದಾರೆ. ಮತ್ತೆ ಇವಾಗ ಪೃಥ್ವಿ ಬಹಳಷ್ಟು ಉತ್ತಮ ಹೊಡೆತ ಸುಂದರತೆ ಒಂದು ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ದಾರೆ ವಿಕ್ಕಿ. ಕೇವಲ 1 ಓಟಗಳು. ಐದನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನ ಕಂಡಿರ್ತಕ್ಕಂಥ ಶಿವಣ್ಯ ಲೆಫ್ಟಿ ಪ್ರಸಿದ್ಧ ಆಚಾರ್ಯ ಮತ್ತು ಆಶೀಶ್ ಅಲೆವೂರಿನ ಆಟವೇ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇವಾಗ ಸಿಂಗಲ್ಸ್ ರೂಪದಲ್ಲಿ ಓಟಗಳನ್ನು ಪಡ್ಕೊಳ್ತಾ ಇದ್ದಾರೆ. ಕಾರ್ತಿಕ್ ಸ್ಟ್ರೈಕರ್ ಸುಂದರತೆ ಎಸೆತ ನಡುವೆ ಲಗಾನಿ ಭಾಗವನ್ನು ಕಂಡುಕೊಳ್ತು. 2 ಓಟ ದಾಖಲಿಸುವಂತ ಪ್ರಯತ್ನ ಸುಲಭ ಸುರಕ್ಷಿತ 2 ಓಟವನ್ನು ದಾಖಲಿಸಿದ್ದಾರೆ. ಸುಂದರತೆ ಎಸೆತ ಯಾರ್ಕರ್ ಡಲವರಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಆ ಮುಖಾಂತರ ಅಂತಿಮ 1 ಎಸೆತವಾಗಿ ಕುಳಿತಾ ಇದೆ. ಸುಂದರತೆ ಎಸೆತವನ್ನು ದಾಖಲಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಒಂದು ಪ್ರಯತ್ನವೂ ಕೂಡ
ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. 5ನೇ ಓವರ್ ಸಮಾಪ್ತಿಯನ್ನು ಕಂಡಿತ್ತು. ತಂಡ ಮೊತ್ತ 40 ಓಟಗಳು. 6ನೇ ಓವರಿಗಾಗಿ ಹೊಸ ಬೌಲರ್ ಅನ್ನು ಕಣಕ್ಕಿಳಿಸುವಂತ ಒಂದು ಪ್ರಯತ್ನಗಳು ಮುಂದುವರಿಕೆ ಆಗ್ತಾ ಇದೆ. ಕೆಮ್ಮಣ್ಣಿನ ಪರಿಸರದಲ್ಲಿ ಮೊದಲ ತಂಡವಾಗಿ ಬಹಳಷ್ಟೊಂದು ಜನಪ್ರಿಯ ಪಡ್ಕೊಂಡಂತ ಆಟಗಾರರು. ರಾಜ್ಯ ಟೆನ್ನಿಸ್ ಬಾಲಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಂತ ಹೆಸರಾಂತ ಆಟಗಾರರು ವಿಶು ಮತ್ತು ಸಚಿನ್. ಕೆಮ್ಮಣ್ಣಿಗೆ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಆಟಗಾರರು ಕೂಡ ರಾಜ್ಯದ ಸುತ್ತಗಲಕ್ಕೂ ಕೂಡ ಜನಪ್ರಿಯತೆಯನ್ನು ಪಡ್ಕೊಂಡಂತ ಆಟಗಾರರು. ಏಕೆ ಸ್ಪೋರ್ಟ್ಸ್ ಉಡುಪಿಯ ಪಾಳ್ಯದಲ್ಲಿ ಬಹಳಷ್ಟು ಹಲವಾರು ವರ್ಷಗಳ ಕಾಲ ಯಶಸ್ಸನ್ನ ಕಂಡಿರ್ತಕ್ಕಂಥ ಆಟಗಾರರು ಕೂಡ. ಆ ಮುಖಾಂತರ ಮತ್ತೆ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ. 6ನೇ ಓವರಿಗಾಗಿ ಹೊಸ ಬೌಲರ್ ರಾಕೇಶ್ ಕಲ್ಮಾಡಿ ಅತಿ ದೊಡ್ಡ ಮಟ್ಟದ ಒಂದು ದಾಖಲೆಯ ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. ಸರಣಿ ಶ್ರೇಷ್ಠ ಆಟಗಾರನಿಗೆ 20,000 ಬೈಸಿಕಲ್ ಕೊಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಉತ್ತಮ ದಾಂಡುಗಾರನಿಗೆ ಇಮೇಜ್ ಮೊಬೈಲ್ ಇವರ ವತಿಯಿಂದ ಸ್ಮಾರ್ಟ್ ವಾಚ್ ಕೂಡ ಕೊಡ ಮಾಡ್ತಾ ಇದ್ದಾರೆ. ಆ ಮುಖಾಂತರ 6ನೇ ಓವರಿಗಾಗಿ ಮತ್ತೆ ರಾಕೇಶ್ ಬಹಳಷ್ಟು ತಮೃತ ಹೊಡೆತ ಈ ಹಂತದಲ್ಲಿ ಎಕ್ಸ್ಟ್ರಾ ಕವರ್ಸ್ ವಿಭಾಗವನ್ನು ಕಂಡುಕೊಳ್ತು. 2 ಓಟಗಳು. ಅಂತಿಮ ಕ್ಷಣದಲ್ಲಿ ಓಟಗಳ ಬರವನ್ನ ಮಾಡ್ತಾ ಇರ್ತಕ್ಕಂಥ ಶಿವಣ್ಯ ಅಂತಿಮ ಹಂತದ ಒಂದು ಅದ್ಯಾವ ರೀತಿಯ ಒಂದು ಹೋರಾಟದ ಆಟವನ್ನು ಆಡ್ತಾರಂತ ನೋಡ್ಬೇಕಾಗಿದೆ. ಮತ್ತೆ ರಾಕೇಶ್ ಕಲ್ಮಾಡಿ ಸ್ಲೋವರ್ ಚೆಂಡು ತನ್ಮೂಲಕ ಫೈನಲ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ದಾಖಲಿಸಿದ್ದಾರೆ 6 ಓಟಗಳು ಕಾರ್ತಿಕ್. ಆ ಮುಖಾಂತರ ಮತ್ತೆ ರಾಕೇಶ್ ಸುಂದರತೆ ಹೊಡೆತ ತನ್ಮೂಲಕ ಪ್ರಾರಂಭಿಕ ಹಂತದಲ್ಲಿ 2 ಓಟವನ್ನು ಪಡ್ಕೊಂಡ್ರು. ಆ ಬಳಿಕ ಭರ್ಜರಿ 6. ಇವಾಗ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದಂತ ಕಾರ್ತಿಕ್ ಶಿವಣ್ಯ. ಆ ಮುಖಾಂತರ ಅಂತಿಮ 3 ಚೆಂಡು ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮತ್ತೆ ರಾಕೇಶ್ ಕಲ್ಮಾಡಿ 4ನೇ ಚೆಂಡಿಗಾಗಿ ವೇಗದ ಚೆಂಡು ಸುಂದರತೆ ಹೊಡೆತ ತನ್ಮೂಲಕ ನಿಂತ ರನ್ನಿಗೆ ಚಾಲನೆಯನ್ನು ನೀಡಬಲ್ಲಂತ ಪ್ರಯತ್ನಗಳು ಮುಂದುವರಿಕೆ ಆಗ್ತಾ ಇದೆ. ತನ್ನ ತಂಡಕ್ಕೆ ಆಸರೆ ಆಟವನ್ನು ಆಡ್ತಾ ಇರ್ತಕ್ಕಂಥ ಕಾರ್ತಿಕ್ ಅಂತಿಮ 2 ಚೆಂಡು ಸುಂದರತೆ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಆ ನಡುವೆ ಮತ್ತೆ ಒಂದೊಡ ಸೇರ್ಪಡೆ. ಕೊನೆಯ 1 ಎಸೆತ ಆರಂಭಿಕ ಮೊದಲ ಇನ್ನಿಂಗ್ಸಿನ ಕೊನೆಯ ಚೆಂಡು. ಕೊನೆಯ ಚೆಂಡು ಮತ್ತೆ ರಾಕೇಶ್ ಕಲ್ಮಾಡಿ ವಿಕಿ ಸ್ಟ್ರೈಕರ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಲೆಗ್ ಬಾಯ್
ಒಂದೋಟಗಳು. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 36 ಚೆಂಡಿನ ಆಟ ಮುಕ್ತಾಯದ ನಡುವೆ ತಂಡ ಮೊತ್ತ 58 ಓಟಗಳು. 59ರ ಒಂದು ಟಾರ್ಗೆಟ್ ಅನ್ನು ಪೇರಿಸಬೇಕಾಗಿರ್ತಕ್ಕಂಥ ಮಾರುತಿ. ತರುಣ್ ಪಡಬಿದ್ರೆ ಅದೇ ರೀತಿ ಪೃಥ್ವಿ ಮೊದಲ ಹಂತದ ಆರಂಭಿಕ ದಾಂಡಿಗರು. ಪ್ರಜೇಶ್ ಮೊದಲ ಪವರ್ ಪ್ಲೇ ಓವರ್ಗಾಗಿ ಗೂಟದ ಹಿಂಭಾಗದಲ್ಲಿ ಪ್ರಸಿದ್ಧ, ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ರಿಶಾಲ್. ಮೊದಲ ಚೆಂಡು ಬಹಳಷ್ಟೊಂದು ಕಲಾತ್ಮಕ ಶೈಲಿಯ ಹೊಡೆತ,
ಲಾಂಗ್ ಆಫ್ ಸೀಮಾ ರೇಖೆ ಮೇಲ್ಭಾಗದಲ್ಲಿ ಮೊದಲ ಚೆಂಡಿಗೆ ಬಿರುಸಿನ ಸಿಕ್ಸರ್ ಅನ್ನ ತರುಣ್ ಪಡುಬಿದ್ರೆ ದಾಖಲಿಸ್ತಾ ಇದ್ದಾರೆ. ಪಡುಕೆರೆ ಭಾಗದ ಒಂದು ತಂಡ ಪಡುಬಿದ್ರೆ ಆಟಗಾರನ ಆಮದು ಮಾಡಿಕೊಂಡು ಇಲ್ಲಿ ತಂಡವನ್ನು ರಚಿಸ್ತಾ ಇದೆ. ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಮಾರುತಿ ಪಡುಕೆರೆಯ ತಂಡ. 12 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಚೆಂಡಿಗೆ ಬಿರುಸಿನ ಸಿಕ್ಸರ್ ಅನ್ನು ತರುಣ್ ದಾಖಲಿಸಿದ್ರು. ಆ ಬಳಿಕವಾಗಿ ಡಾಟೆಡ್ ಡೆಲಿವರಿಯ ಸೇರ್ಪಡೆಯಾಗಿತ್ತು. ಇವಾಗ ಮೂರನೇ ಚೆಂಡಿಗೂ ಕೂಡ ತರುಣ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಬ್ರಜೇಶ್ ತನ್ನ ಕಂತಿನ 4ನೇ ಚೆಂಡಿಗಾಗಿ ಬಹಳಷ್ಟೊಂದು ವೈಭವಪೇರಿತವಾಗಿ ಟೂರ್ನಮೆಂಟ್ ಅನ್ನ ಇಲ್ಲಿ ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ KFK ಟ್ರೋಫಿ 2025 ನಾಮಾಂಕಿತದೊಂದಿಗೆ ಸಂಘಟನೆಯನ್ನು ಮಾಡಿಕೊಳ್ತಾ ಇದೆ. M9 ಸ್ಪೋರ್ಟ್ಸ್ 2 ದಿವಸಗಳ ಕಾಲ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ. ನಾಲ್ಕನೇ ಚೆಂಡಿಗಾಗಿ ಮತ್ತೆ ಪ್ರಜೇಶ್ ಪವರ್ ಪ್ಲೇ ಓವರ್ ಇಲ್ಲಿ ಜಾರಿಯಲ್ಲಿದೆ. ತರುಣ್ಗೆ ಮೂಗುದಾರ ತೊಡಿಸುವುದಕ್ಕಾಗಿ ರಣತಂತ್ರಗಳು ಇಲ್ಲಿ ಸಾಗ್ತಾ ಇದೆ. ಬಿಲ್ಲವ ಸಮುದಾಯ ಬಾಂಧವರಿಗಾಗಿ ಸಾಗಿರ್ತಕ್ಕಂಥ ಟೂರ್ನಮೆಂಟ್ನಲ್ಲಿ ಚಿನ್ನದ ಉಂಗುರವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಈ ಬಾರಿ ರಿವರ್ಸ್ ಶಾಟ್ ಹೊಡೆದವನ್ನು ದಾಖಲಿಸುವಂತಹ ಪ್ರಯತ್ನ. ಕೆಳ ಸರದಿಯ ಚೆಂಡು ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಗವರ್ಮೆಂಟ್ PU ಕಾಲೇಜು ಮೈದಾನ ಕೆಮ್ಮಣ್ಣು ಇಲ್ಲಿ 2 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ ಮುಂದುವರಿತಾ ಇದೆ. ಪಂಚಮ ಚೆಂಡು ತರುಣ್ ಹೊಡೆತ ಇನ್ಸೈಡ್ ಎಡ್ಜ್ ಮುಖೇನವಾಗಿ ಶಾರ್ಟ್ ಫೈನಲ್ ಭಾಗದಲ್ಲಿ ಮತ್ತೆ ಒಂದು ದೊಡ್ಡ ಪೂರೈಕೆಯೂ ಕೂಡ. ಕ್ರಿಕೆಟ್ ಜಗತ್ತಿನ ಆರಂಭಿಕ ದುರಾದೃಷ್ಟಕರ ಮತ್ತು 13ಕ್ಕೆ ತಲುಪ್ತಾ ಇದೆ. 59ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತ ಇರಾದೆಯೊಂದಿಗೆ ಬಿರುಸಿನ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ ಮಾರುತಿ ಪಡುಕೆರೆಯ ತಂಡ. ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು ಪೃಥ್ವಿ ರಿವರ್ಸ್ ಶಾಟ್ ಹೊಡೆತ
ಶಿಸ್ತುಬದ್ಧ ಒಗ್ಗಟ್ಟಿನ ಒಂದು ತಂಡ ಅಂತ ಹೇಳಿದ್ರೆ ಅದು ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ. ಇಲ್ಲಿ ವ್ಯವಸ್ಥಿತವಾಗಿ ದಾಂಡು ಚೆಂಡಿನ ಸಮರವನ್ನು ಸಂಘಟನೆ ಮಾಡಿಕೊಳ್ತಾ ಇದೆ. ಒಂದು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಟೂರ್ನಮೆಂಟ್ ಅನ್ನು ಸಂಘಟನೆ ಮಾಡ್ತಾ ಇದೆ. ಅಶಕ್ತರಿಗೆ ವೈದ್ಯಕೀಯ ನೆರವನ್ನು ನೀಡುವಂತಹ ಒಂದು ಪ್ರಮುಖ ಉದ್ದೇಶ, ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುವಂತಹ ಉದ್ದೇಶದೊಂದಿಗೆ ಈ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ಎರಡನೇ ಓವರ್ಗಾಗಿ ಇತ್ತೀಚಿನ ದಿವಸಗಳ ಸ್ಟಾರ್ ಬೌಲರ್ ಕೂಡ ರಿಷಲ್ ಅಲೆಯೂರು. ಕರ್ನಾಟಕ ಮಾತ್ರವಲ್ಲದೆ ಕೇರಳದಲ್ಲಿ ಕೂಡ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಮೊದಲ ಚೆಂಡು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಮನೆಯೊಂದು 3 ಬಾಗಿಲು, ಚೆಂಡೊಂದು 3 ಮಂದಿ ಕ್ಷೇತ್ರರಕ್ಷಕರು. ಸುಲಭ ಸಾಧ್ಯತೆ, ಕ್ಯಾಚ್ ಅನ್ನು ಸುಲಭವಾಗಿಯೇ ಕೈ ಚೆಲ್ಲಿದ್ರು. ಕ್ಯಾಚ್ ಗಯ ತೋ ಮ್ಯಾಚ್ ಗಯ. ಪಂದ್ಯಾಟದಲ್ಲಿ ಜಯಿಸಬೇಕಾದ್ರೆ ಶ್ರೇಷ್ಠ ಮಾಡಿದ ಕ್ಷೇತ್ರ ರಕ್ಷಣೆ ಅಗತ್ಯ. ಈ ಹಂತದಲ್ಲಿ ದುರ್ಬಲ ಕ್ಷೇತ್ರ ರಕ್ಷಣೆಯನ್ನು ನಡೆಸ್ತಾ ಇದೆ. ಶಿವಣ್ಯ ಫೀಲ್ಡರ್ಸ್ಗಳು ಎಡವಟ್ಟನ ಮಾಡ್ತಾ ಇದ್ದಾರೆ. ರಿಷಲ್ ಎಸ್ತಿರಗಂತ ಎರಡನೇ ಚೆಂಡು ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಗಲ್ಲಿ ವಿಭಾಗದಲ್ಲಿ ವಿಕ್ಕಿ ಕ್ಷೇತ್ರರಕ್ಷಕ ಮತ್ತೆ ಒಂದು ದೊಡ್ಡ ಪೂರೈಕೆಯು ಕೂಡ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ 2-2 22ಕ್ಕೆ ತಲುಪ್ತಾ ಇದೆ. ಮತ್ತೆ ರಿಷಲ್ ಮೂರನೇ ಚೆಂಡಿಗಾಗಿ, ಮೂರನೇ ಚೆಂಡು ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಆದರ್ಶ್ ಫಿಶರೀಸ್ ಮಲ್ಪೆ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾನೆ. ಮತ್ತೆ ರಿಷಲ್ ನಾಲ್ಕನೇ ಚೆಂಡಿಗಾಗಿ, ಚತುರ್ಥ ಚೆಂಡು ಪೃಥ್ವಿ ಲಾಫ್ಟೆಡ್ ಶಾಟ್ ಹೊಡೆತ ಲಾಂಗ್ ಆಫ್ ಸೀಮಾರೇಖೆ ಅಂಚಿನಲ್ಲಿ ಒಂದೋಟ. ಎರಡು ನೋಡದ ಪ್ರಯತ್ನಗಳ ನಡುವೆ ಸುಲಭ ಸುರಕ್ಷಿತವಾಗಿಯೇ ಎರಡನೇ ನೋಡದ ಪೂರೈಕೆಯನ್ನು ಮಾಡಿಕೊಂಡ್ರು. ಎರಡರ ಹೆಚ್ಚುವರಿ ಮುಖೇನವಾಗಿ ತಡೆದೊಡ್ಡು ಮೊತ್ತ 24ಕ್ಕೆ ತಲುಪ್ತಾ ಇದೆ. ನೋ ಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಮಾರುತಿ ಪಡುಕೆರೆಯ ತಂಡ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಪ್ರಸಿದ್ಧ ಅದೇ ರೀತಿ ಆಶೀಶ್ ಇದೇ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಪೃಥ್ವಿ ರಿವರ್ಸ್ ಶಾಟ್ ಹೊಡೆದ ದಾಖಲಿಸುವಂತ ಪ್ರಯತ್ನ, ರಿಸ್ಕಿ ಸಿಂಗಲ್ ಅಪಾಯದ ಒಂದೋಟ ಲೆಗ್ ಬಾಯ್ಸ್ ರೂಪದಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕಾಲ್ ಶತಕದ ಪೂರೈಕೆಯು ಕೂಡ 25ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಎರಡನೇ ಓವರ್ನಲ್ಲಿ ಬೌಂಡ್ರಿ ಸಿಕ್ಸರ್ಗಳು ದಾಖಲಾಗ್ತಾ ಇಲ್ಲ. ಕೊನೆ ಚೆಂಡಿಗಾಗಿ ಮತ್ತೆ ರಿಷಲ್. ಅಂತಿಮ ಚೆಂಡು ತರುಣ್ ಓಟವನ್ನು ದಾಖಲಿಸ್ತಾ ಇಲ್ಲ. ಎರಡನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮೂವ್ಸ್ ಆನ್ ಟು 25 ವಿದೌಟ್ ಲಾಸ್. 25ಕ್ಕೆ ನೋ ಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
ಅದೇ ರೀತಿ ನಮ್ಮ ಈ ಒಂದು ಟೂರ್ನಮೆಂಟಿನ ಹಿರಿಯ ಕ್ರೀಡಾ ಪ್ರೋತ್ಸಾಹಕರು ಕ್ರಿಕೆಟ್ನ ಮೇಲೆ ಒಲವನ್ನು ಹೊತ್ತುಕೊಂಡು ಮೀನುಗಾರಿಕಾ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀಯುತ ದಿವಾಕರ್ ಕಾರ್ವೀರ್ ಅವರು ಆಗಮಿಸಿಕೊಂಡವರಿದ್ದೀರಾ. ಸರ್, ತಮಗೆ ಹೃದಯ ಸ್ಪರ್ಶಿಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಅವರ ಜೊತೆಯಾಗಿ ರವಿ ಅವರು ಕೂಡ ಆಗಮಿಸಿಕೊಂಡವರಿದ್ದೀರಾ. ತಮಗೂ ಕೂಡ ಹೃದಯ ಸ್ಪರ್ಶಿಯ ಸ್ವಾಗತ ಸರ್. ಅದೇ ರೀತಿ ಸುಧಾಕರ್ ಅವರು ಕೂಡ ಈ ಒಂದು ಟೂರ್ನಮೆಂಟಿನ ವೀಕ್ಷಣೆಗಾಗಿ ಆಗಮಿಸಿಕೊಂಡು ಮುಖ್ಯ ವೇದಿಕೆಯಲ್ಲಿದ್ದೀರಾ. ತಮ್ಮನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡವರಿದ್ದೇವೆ. ಈ 3 ಮಂದಿ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳಿಗೆ ಆತ್ಮೀಯವಾಗಿರುವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುಲಾಬಿ ಪುಷ್ಪವನ್ನು ನೀಡಿ ದಿವಾಕರ್ ಕಾರ್ವಿ, ರವಿ, ಅದೇ ರೀತಿ ಸುಧಾಕರ್ ಇವರನ್ನ ಸ್ವಾಗತಿಸಿ ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ನೋ ಬಾಲ್, ಅತಿಕ್ರಮಣ ಓಟಗಳು, ಎಕ್ಸ್ಟ್ರಾಸ್ ರೂಪದ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1+ ಫ್ರೀ ಹೀಟ್, ಫ್ರೀ ಹಿಟ್ನ ಅವಕಾಶ ಇವಾಗ ಪೃಥ್ವಿಗೆ ಲಭ್ಯವಾಗ್ತಾ ಇದೆ. ತಂಡದೊಟ್ಟು ಮೊತ್ತ 27 ಓಟಗಳು. ಫ್ರೀ ಹಿಟ್ ಚೆಂಡು ಈ ಹಂತದಲ್ಲಿ ನೇರ ಗುರಿ ಬರ್ತಾ ಇಲ್ಲ. 1+1 2 ಓಟದ ಸೇರ್ಪಡೆ ಮುಖ್ಯವಾಗಿ 29ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಇನ್ನು ಅಂತಿಮ 30 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟೊಂದು ವೈಭವಪೇರಿತವಾಗಿ ಐತಿಹಾಸಿಕ ಟೂರ್ನಮೆಂಟ್ ಅನ್ನ ಇಲ್ಲಿ ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ ಸಂಘಟನೆ ಮಾಡಿಕೊಳ್ತಾ ಇದೆ. ಬೀಸುವಂತಹ ಪ್ರಯತ್ನ, ಚೆಂಡು ನೇರವಾಗಿ ಗೂಟಕ್ಕೆ ತಗುಲ್ತಾ ಇದೆ. ಮೊದಲ ವಿಕೆಟ್ ಪತನ. ಪೃಥ್ವಿ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಅಕ್ಷಯ್ 1 ಡೌನ್ ಕ್ರಮಾಂಕದಲ್ಲಿ ಮಾರುತಿ ಪಡುಕೆರೆಯ ಪರವಾಗಿ. ಇನ್ನು ಕೂಡ ಮಧು, ಅನ್ವಿತ್, ಅಶ್ವಥ್, ಪ್ರಶಾಂತ್, ಹರ್ಷಿತ್ ಈ ರೀತಿಯ ಆಟಗಾರರು ಅಂಗಣಕ್ಕೆ ಇಳಿಬೇಕಾಗಿದೆ. ವೈಡ್ ಬಾಲ್, ಎಕ್ಸ್ಟ್ರಾ ರೂಪದ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ದೊಡ್ಡ ಸೇರ್ಪಡೆ ಮುಖ್ಯವಾಗಿ 30ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯನ್ನು ಜಯಕ್ಕಾಗಿ 29 ಓಟ ಬರಬೇಕಾಗಿದೆ. ಪೂರ್ಣಾಂತರದ ಚೆಂಡು, ವಿಶಿಷ್ಟತೆ ಹೊಡೆತ, ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. 3ನೇ ಓಟದ ಪ್ರಯತ್ನಗಳ ನಡುವೆ ಸುಲಭ ಸುರಕ್ಷಿತವಾಗಿ 3ನೇ ಓಟದ ಪೂರೈಕೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ ತಂಡದೊಟ್ಟು ಮೊತ್ತ 33ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 3 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಈ ಬಾರಿ ಕಲಾತ್ಮಕ ಶೈಲಿಯ ಹೊಡೆತ, ಯಕ್ಷ ಕವರ್ ಸೀಮಾರೇಖೆ ಅಂಚಿನತ್ತ ಸಾಗ್ತಾ ಇದೆ ಚೆಂಡು. 1 ಓಟ 2 ಓಟದ ಪ್ರಯತ್ನಗಳ ನಡುವೆ ಸುಲಭ ಸುರಕ್ಷಿತವಾಗಿ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದೊಟ್ಟು ಮೊತ್ತ ಈ ಹಂತದಲ್ಲಿ 35ಕ್ಕೆ ತಲುಪ್ತಾ ಇದೆ. ಈ ಬಾರಿ ತರುಣ್ ಗೆಸ್ತಿರತಕ್ಕಂಥ ಚೆಂಡು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯ ಗುಡ್ ರಕ್ಷಣೆ ಪ್ರಸಿದ್ಧ ನಡೆಸ್ತಾ ಇದ್ದಾರೆ. ಈ ಹಂತದಲ್ಲಿ ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ.
ಮೂರನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದೊಟ್ಟು ಮೊತ್ತ 35 ಓಟಗಳು. ಇನ್ನು ಜಯಕ್ಕಾಗಿ 24 ಓಟ ಬರಬೇಕಾಗಿದೆ. ಅಂತಿಮ 18 ಚೆಂಡುಗಳ ಮುಂದೆ 18 ಬಾಲ್ಸ್ ರಿಮೈನಿಂಗ್, 24 ರನ್ಸ್ ಟು ವಿನ್. ಅಶಕ್ತರಿಗೆ ವೈದ್ಯಕೀಯ ನೆರವನ್ನು ನೀಡುವಂಥ ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಈ ಭಾಗದ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೋರ್ಪಡಿಸಿಕೊಂಡಿರ್ತಕ್ಕಂಥ ಹೆಮ್ಮೆಯ ಸಂಸ್ಥೆಯೂ ಕೂಡ ಕೆಮ್ಮಣ್ಣು ಫ್ರೆಂಡ್ಸಿನ ಸಂಸ್ಥೆ ಇಲ್ಲಿ ಟೂರ್ನಮೆಂಟ್ ಅನ್ನ KFK ಟ್ರೋಫಿ 2025 ನಾಮಾಂಕಿತದೊಂದಿಗೆ ಸಂಘಟನೆಯನ್ನು ಮಾಡ್ತಾ ಇದೆ. ಗೌರ್ಮೆಂಟ್ PU ಕಾಲೇಜು ಮೈದಾನ ಕೆಮ್ಮಣ್ಣು ಇವತ್ತು ಮತ್ತೆ ನಾಳೆ 2 ದಿವಸಗಳ ಕಾಲ ಈ ಒಂದು ಟೆನ್ನಿಸ್ ಬಾಲ್ನ ಕ್ರಿಕೆಟ್ ಹಬ್ಬಕ್ಕೆ ಸಾಕ್ಷಿಯಾಗ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಆಶೀಶ್ ಶಾಲೆಯೂರು ಟೆನ್ನಿಸ್ ಬಾಲ್ನ ಮತ್ತೋರ್ವ ನಂಬುಗಸ್ತ ಆಲ್ರೌಂಡರ್ ಆಟಗಾರ. ಮೊದಲ ಚೆಂಡು ಅಕ್ಷಯ್ ಹೊಡೆತ, ಸತೀಶ್ ಶರ್ಮಾಳು ಸುರಕ್ಷಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಂತದಲ್ಲಿ 2ನೇ ವಿಕೆಟ್ ಪತನ. ಅಕ್ಷಯ್ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಸಿಕೊಂಡ್ರು ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಈ ಹಂತದಲ್ಲಿ ಕೇವಲ 2 ಓಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಜಯಕ್ಕಾಗಿ ಪಂಚಮ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಲೆಫ್ಟಿ ಪವನ್ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರು ಕೂಡ ತರುಣ್ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ.
39ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯನ್ನು ಜಯಕ್ಕಾಗಿ 20 ಓಟ ಬರಬೇಕಾಗಿದೆ. ಅಂತಿಮ 13 ಚೆಂಡುಗಳ ಮುಂದೆ 13 ಬಾಲ್ಸ್ ರಿಮೈನಿಂಗ್, 20 ರನ್ಸ್ ಟು ವಿನ್. ಕೊನೆಯ ಚೆಂಡು ಈ ಹಂತದಲ್ಲಿ ಎಕ್ಸ್ಟ್ರಾಸ್ ರೂಪದ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. 22 ಬೌಂಡ್ರಿಯ ಸೇರ್ಪಡೆ ಅದೃಷ್ಟ ಕೊಂಚ ಮಟ್ಟಿಗೆ ಮಾರುತಿ ಪಡುಕೆರೆ ತಂಡವನ್ನ ಕೈ ಹಿಡಿತಾ ಇದೆ. 43ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. 16 ಓಟ ಬರಬೇಕಾಗಿದೆ ಜಯಕ್ಕಾಗಿ 12 ಚೆಂಡುಗಳ ಮುಂದೆ. 12 ಬಾಲ್ಸ್ ರಿಮೈನಿಂಗ್, 16 ರನ್ಸ್ ಟು ವಿನ್. ಪ್ರತಿ ಓವರ್ನಲ್ಲಿ 8ಕ್ಕೂ ಮಿಕ್ಕಿದ ಓಟವನ್ನು ದಾಖಲಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಬಹುದಾಗಿದೆ. ಅದ್ಯಾವ ರೀತಿಯ ರನ್ ಗಳಿಕೆಯನ್ನ ಮಾರುತಿ ಪಡುಕೆರೆ ದಾಂಡಿಗರು ಪೇರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. 5ನೇ ಓವರ್ಗಾಗಿ ಅಲೆಯೂರು ಎಕ್ಸ್ಪ್ರೆಸ್ ರೀಶಲ್ ರನ್ನ ಮತ್ತೆ ಕಣಕ್ಕಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಟೆನ್ನಿಸ್ ಬಾಲ್ ಮಾತ್ರವಲ್ಲದೆ ಹಾರ್ಡ್ ಟೆನ್ನಿಸ್ ಬಾಲ್ ನಲ್ಲಿಯೂ ಕೂಡ ಬಹಳಷ್ಟೊಂದು ಹೆಸರನ್ನು ಮಾಡುವಂತಹ ಆಟಗಾರ ಕೂಡ ರೀಶಲ್ ಅಲೆಯೂರು 5ನೇ ಓವರ್ನ ಜವಾಬ್ದಾರಿಗಾಗಿ. ಒಂದು ಕಾಲಘಟ್ಟದಲ್ಲಿ ತರುಣ್ ಅದೇ ರೀತಿ ರೀಶಲ್ ಒಂದೇ ತಂಡದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ರು. ಇವಾಗ ಕೆಮ್ಮಣ್ಣು ಮೈದಾನದಲ್ಲಿ ಎದುರು ಬದರಾಗಿ ಸೆಣಸಾಟವನ್ನು ಸಾಗಿಸ್ತಾ ಇದ್ದಾರೆ. ಪಂಚಮ್ ಅವರ ಮೊದಲ ಚೆಂಡು ಅಕ್ರಾಸ್ ದಿ ಲೈನ್, ಹುತರಿಗೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ಪವನ್ ಕ್ಷೇತ್ರರಕ್ಷಕ ಮತ್ತೆ ಒಂದೊಡ್ಡದ ಸೇರ್ಪಡೆಯು ಕೂಡ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ ತಡೆದೊಟ್ಟು ಮೊತ್ತ 44ಕ್ಕೆ ತಲುಪ್ತಾ ಇದೆ. 44, 15 ಓಟ ಬರಬೇಕಾಗಿದೆ ಜಯಕ್ಕಾಗಿ 11 ಚೆಂಡುಗಳ ಮುಂದೆ. ಶಿವಾಣ್ಯ ವರ್ಸಸ್ ಮಾರುತಿ ಪಡುಕೆರೆ 3ನೇ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಆತೂಗೆ ಹೆಸರಾಗಂತ ಚೆಂಡು ರೀಶಲ್ ಓಟಗಳಿಕೆಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಬಹಳಷ್ಟೊಂದು ರೋಚಕತೆಯ ಪಂದ್ಯ ಇಲ್ಲಿ ಮುಂದುವರಿತಾ ಇದೆ. 2 ತಂಡಗಳಿಗೂ 50-50 ಚಾನ್ಸ್ ಎದುರಾಗ್ತಾ ಇದೆ. ಹುತರಿ ಸಮೇತವಾಗಿ ಡಾಟ್ ಬಾಲ್ಗಳನ್ನು ಎಸೆದ್ರೆ ಶಿವಾಣ್ಯ ತಂಡಕ್ಕೆ ಆಶಾದಾಯಕ ವಿಚಾರ. ಪ್ರತಿ ಚೆಂಡಿನಲ್ಲಿ ಅವಳಿ ರೂಪದ ಓಟಗಳು, ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಮಾರುತಿ ಪಡುಕೆರೆಗೆ ಆಶಾದಾಯಕ. ಫುಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಮಾದರಿಯ ಚೆಂಡು ರೀಶಲ್ ಎಸೀತಾ ಇದ್ದಾರೆ. ಓಟ ಗಳಿಕೆಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 9 ಚೆಂಡು ಜಯಕ್ಕಾಗಿ 15 ಓಟ ಬರಬೇಕಾಗಿದೆ. 9 ಬಾಲ್ಸ್ ರಿಮೈನಿಂಗ್, 15 ರನ್ಸ್ ಟು ವಿನ್. ಈ ಬಾರಿ ಕೂಡ ಓಟ್ಗಳನ್ನು ಪೇರಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನೆಗೆತತೆಯನ್ನು ಪಡ್ಕೊಳ್ತಾ ಇದೆ ಚೆಂಡು. 1 ಫಾರ್ ದಿ ಓವರ್ ಘೋಷಣೆಯಾಗ್ತಾ ಇದೆ. ಓವರ್ಗೆ 1 ಮಾತ್ರ. 8 ಚೆಂಡು 15 ಓಟ ಬರಬೇಕಾಗಿದೆ. ಮತ್ತೆ ರೀಶಲ್ 5ನೇ ಚೆಂಡಿಗಾಗಿ ಬಹಳಷ್ಟೊಂದು ತಮರಿದ ಪುಲ್ ಶಾಟ್ ಹೊಡೆತ ಆತು ದಾಂಡಿನಲ್ಲಿ ಚಿಮ್ಮಿದ. ಜಯಕ್ಕಾಗಿ 9 ಓಟ ಬರಬೇಕಾಗಿದ್ದೇವೆ. ಮತ್ತೆ ರೀಶಲ್ ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು ಅಕ್ರಾಸ್ ದಿ ಲೈನ್, ಫುಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ರಿಸ್ಕಿ ಸಿಂಗಲ್, ಅಪಾಯದ ಒಂದೋಟ.
ಲೆಗ್ ಬಾಯ್ಸ್ ರೂಪದಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು ಜಯಕ್ಕಾಗಿ 8 ಓಟ ಬರಬೇಕಾಗಿದೆ. 6ಕ್ಕೆ 8. ಯಾವ ತಂಡಕ್ಕಿದೆ ಗೆಲುವಿನ ನಂಟು? ಬಾಂಧವರ ವತಿಯಿಂದ ನಡೆಯುವಂತ ಎಲ್ಲ ಟೂರ್ನಮೆಂಟ್ಗಳಲ್ಲಿ ಇತ್ತೀಚಿನ ದಿವಸ ಮಿಂಚುತ್ತಿರುವಂತಹ ಆಟಗಾರ ಕೂಡ ಆಸ್ತಿ ಗ್ಯಾನೆ ಆತು ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. 6 ಚೆಂಡು 8 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಓವರ್ನ ಜವಾಬ್ದಾರಿಗಾಗಿ ಆಶೀಶ್ಗೆ ಮಣೆ ಹಾಕ್ತಾ ಇದೆ ಶಿವಾಣ್ಯ ತಂಡ. ಮೊದಲ ಚೆಂಡು ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಓಟಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 5 ಚೆಂಡು ಜಯಕ್ಕಾಗಿ 8 ಓಟ ಬರಬೇಕಾಗಿದೆ. ಬಾರಿ ಪರ್ಫೆಕ್ಟ್ ಬಾಲ್ ಶಾಟ್ ಹೊಡೆತ ಆಸ್ತಿಕ್ ದಾಂಡಿನಲ್ಲಿ ಚಿಮ್ಮಿದೆ. 2ರ ಸಿಕ್ಸರ್ ಈ ಬಾರಿ. ನಾಲ್ಕಕ್ಕೆ 2 ಓಟ ಬರಬೇಕಾಗಿದೆ. ಯುವ ಆಟಗಾರನಿಗೆ ಮುಂಬಡ್ತಿಯನ್ನು ನೀಡ್ತಾ ಇದೆ ಮಾರುತಿ ಪಡುಕೆರೆ. ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಯಕ್ಷ ಕವರ್ ಸಿಮರೆಕೆ ಅಂಚಿನಲ್ಲಿ 1 ಓಟ. 2 ಪ್ರಯತ್ನಗಳ ನಡುವೆ 2 ಪೂರೈಕೆಯೂ ಕೂಡ. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಮಾರುತಿ ಪಡುಕೆರೆಯ ತಂಡ. ಅಭಿನಂದನೆಯನ್ನು